ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಇವತ್ತು ನಿನ್ನೆ ಜಮಾ ಆದ ಹಾಗೆ ನಾಳೆನೂ ಕೂಡ ಉಳಿದಂತಹ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಎಲ್ಲನೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಎಲ್ಲ ಮಹಿಳೆಯರು ಕೂಡ ತಪ್ಪದೆ ನೋಡಿ. ಸುಮಾರು 1,28,00,000 ಫಲಾನುಭವಿಗಳಿದ್ರಿ. ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಅದೇ ರೀತಿಯಾಗಿ 18ನೇ ಕಂತಿನ ಹಣದ ಬಗ್ಗೆನೂ ಕೂಡ ಬಿಗ್ ಅಪ್ಡೇಟ್ ಕೊಟ್ಟಿರ್ತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಹಾಗಾದ್ರೆ 18ನೇ ಕಂತಿನ ಹಣದ ಬಗ್ಗೆನೂ ಕೂಡ ನಾವು ಮಾತುಕತೆ ಮಾಡೋಣ. ಸೊ ಏನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎಲ್ಲವನ್ನ ಕೂಡ ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಎಲ್ಲ ಕೂಡ ಗೊತ್ತಾಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಕೊನೆಯದಾಗಿ ಈಗ ಇಲ್ಲಿವರೆಗೂ ಬಂದು ತಲುಪಿದೆ. ಸುಮಾರು 17ನೇ ಕಂತಿನ ಹಣ ಕೂಡ ಈಗ ಜಮಾ ಆಗ್ತಕ್ಕಂಥದ್ದು. ಸತತವಾಗಿ 17ನೇ ಕಂತಿನ ಹಣದವರೆಗೂ ಕೂಡ ಬರ್ತಾ ಇದೆ. ಈಗ ನಡು ಡಿಲೇ ಆಗಿತ್ತು, ಸುಮಾರು 2 ತಿಂಗಳಾಗಿತ್ತು, ಒಮ್ಮೊಮ್ಮೆ 3 ತಿಂಗಳಾಗಿದೆ ಈಗ ಮೊನ್ನೆನೆ. ಹೀಗಾಗಿ ಈಗ 16ನೇ ಕಂತಿನ ಹಣ ಹಾಕಿದ ಮೇಲೆ ಮತ್ತೆ ಒಂದು ವಾರ ಡಿಲೇ ಮಾಡಿ ಈಗ ಮತ್ತೆ 17ನೇ ಕಂತಿನ ಹಣ ಕೂಡ ರಿಲೀಸ್ ಆಲ್ರೆಡಿ ಮಾಡಿರ್ತಕ್ಕಂಥದ್ದು. ಸೊ ನಿಮ್ಮ ಖಾತೆಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂದ್ರೆ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಹೀಗಾಗಿ ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ, ಸ್ಪೀಡ್ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಹೀಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು. ಒಂದು ವಾರನಾದ್ರೂ ಟೈಮ್ ಬೇಕಂತ ಹೇಳಿದ್ದಾರೆ. ಒಂದು ವಾರ ಅಲ್ಲ, 10 ದಿನ ಆದ್ರೂ ಟೈಮ್ ಬೇಕು ತಗೊಳ್ತಾರೆ 100%. ಯಾಕಂದ್ರೆ ತಾಂತ್ರಿಕ ದೋಷ ಆಗಬಾರ್ದು, ಸಮಾಧಾನವಾಗಿ ಹಂತವಾಗಿ ಹಣ ಹೋಗ್ಬೇಕಂತ ಹೇಳ್ಬಿಟ್ಟು ಒಂದೊಂದಾಗಿ ಹಣವನ್ನ ನಿಮಗೆ ರಿಲೀಸ್ ಮಾಡ್ತಾ ಇರ್ತಾರೆ. ಇಂತಿಷ್ಟು ಜಿಲ್ಲೆದವರಿಗೆ ಇಂತಿಷ್ಟು ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ದಿನೇ ಹಣ ಜಮಾ ಮಾಡ್ತಕ್ಕಂತಹ ಕೆಲಸ ಇಲ್ಲಿ ಒಂದು ಜನರಲ್ ಅವರು ನಡೆಸ್ತಾ ಇರ್ತಾರೆ. ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ ಈಗ ಕ್ಲಿಯರ್ ಆಗುತ್ತಾ ಇದೆ. ಸದ್ಯಕ್ಕೆ 17ನೇ ಕಂತಿನ ಹಣ ಒಂದು 20ದಿಂದ 25% ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ವಿಷಯ ನಿಮ್ಗೆ ಹೇಳ್ತೀನಿ, 16ನೇ ಕಂತಿನ ಹಣ ಕ್ಲಿಯರ್ ಆಗಿದೆ. ಯಾರಿಗೆ ಬಂದಿಲ್ಲ ನೋಡಿ, ಸೊ ನಿಮಗೆ ಮುಂದಿನ ಕಂತುಗಳು ಬರೋದಿಲ್ಲ. ಯಾಕಪ್ಪ ಅಂದರೆ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು 16ನೇ ಕಂತಿನ ಹಣ ಹಾಕಿರೋದಿಲ್ಲ. ಸೊ ಎಲಿಜಿಬಲ್ ಇದೀರಾ ಇಲ್ವಾ ಕಂಡು ಹಿಡ್ಕೊಳ್ಳೋದು ಹೇಗೆ, ಅದಕ್ಕೆ ಸೊಲ್ಯೂಷನ್ ಏನು ಎಲ್ಲನೂ ಕೂಡ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ಇದ್ರ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀನಿ, ಅದಕ್ಕೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಇರುತ್ತೆ, ಅಲ್ಲಿಂದ ಆ ಒಂದು ವಿಡಿಯೋ ನೋಡಿಕೊಂಡು ನೀವೇನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡು ಕೆಲಸವನ್ನು ಮಾಡ್ಕೊಳ್ಳಿ, ನಿಮಗೆ ಮುಂದಿನ ಕಂತುಗಳು ಬರ್ತದೆ. ಇನ್ನು ಈಗ ನಾವು ಡೈರೆಕ್ಟಾಗಿ 17ನೇ ಕಂತಿನ ಹಣದಲ್ಲಿ ಏನೇನು ಈಗ ಬದಲಾವಣೆಗಳಾಗಿದ್ದಾವೆ ಅನ್ನುವಂಥದ್ದಂದರೆ ಏನು ಚೇಂಜಸ್ಗಳಾಗಿಲ್ಲ. ಸೊ ಅದೇ ರೀತಿ 16ನೇ ಕಂತಿನಲ್ಲಿ ಯಾವ ರೀತಿಯಾಗಿ ಗ್ರಾಮ ಪಂಚಾಯಿತಿಗೆ ಹೋಗಿ ಹಣ ಬರ್ತಾ ಇತ್ತು ನೋಡಿ, ಈಗ ಕೂಡ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ, ಅದು ಬೆಂಗಳೂರಿನ ಸಮೀಪ ಇರತಕ್ಕಂತಹ 4 ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ, ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗೋದಿಲ್ಲ. ಅಲ್ಲಿ ಬೆಂಗಳೂರು ಸಮೀಪ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಮತ್ತೆ ವಾಪಸ್ಸಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಈಗ ಡಿಡಿಗಳ ಮುಖಾಂತರ DBT ಮುಖಾಂತರ ಬ್ಯಾಂಕ್ಗಳ ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ತಕ್ಕಂತಹ ಕೆಲಸ ನಡೀತದೆ. ಮೊದಲು ಹೇಗೆ ನಡೀತಾ ಇತ್ತು ಪ್ರೊಸೆಸಿಂಗ್ ಹಾಗೆ ನಡೀತಾ ಇದೆ. ಈಗ ಗ್ರಾಮ ಪಂಚಾಯಿತಿ ಒಂದು ಆ್ಯಡ್ ಮಾಡ್ಕೊಂಡಿರುವಂಥದ್ದು. ಇನ್ನು ಮುಂದಿನ ಕಂತುಗಳು ಕೂಡ ಅದೇ ರೀತಿ ಬರ್ತದೆ. 17ನೇ ಕಂತಿನ ಹಣ ಈಗ ಯಾವ ಜಿಲ್ಲೆಗಳಿಗೆ ಬರ್ತದೆ ಅದನ್ನು ನಾವು ನೋಡೋದಾದರೆ, ಅದಕ್ಕಿಂತ ಮುಂಚೆ 18ನೇ ಕಂತಿನ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ವಿಷಯ ಹೇಳಿದ್ದಾರೆ. ಈಗ ನೋಡಿ, 17ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಒಂದು 10 ದಿನ ಆದರೂ ಟೈಮ್ ಬೇಕಾಗತ್ತೆ. ಸುಮಾರು ಈ ಒಂದು ವಾರ ಮುಗಿದು ನೆಕ್ಸ್ಟ್ ವಾರದಲ್ಲಿ ಅರ್ಧ ದಿನ ಆದರೂ ನಮಗೆ ತೆಗೆದುಕೊಳ್ತದೆ. ಅಂದರೆ ನೆಕ್ಸ್ಟ್ ವಾರದಲ್ಲಿ 2-3 ದಿನಗಳು ಕೂಡ ತೆಗೆದುಕೊಳ್ಬಹುದು ಅನ್ನುವಂತಹ ಚಾನ್ಸಸ್ ಇದೆ. ಸುಮಾರು 10ರಿಂದ 15 ದಿನ ಬೇಕಂತ ಹೇಳ್ಬಿಟ್ಟು ಮೊದಲೇ ಹೇಳಿದ್ರು 11ನೇ ಕಂತಿನಲ್ಲಿ, ಹೌದಲ್ವಾ? 11ನೇ ಕಂತಿನಲ್ಲಿ ಸುಮಾರು ಒಂದು ಕಂತಿನ ಹಣ ಬರಬೇಕಂದ್ರೆ 10ರಿಂದ 15 ದಿನ ಟೈಮ್ ಬೇಕಾಗುತ್ತೆ. ಯಾಕಂದರೆ ಯಾವುದೇ ರೀತಿ ತಾಂತ್ರಿಕ ದೋಷ ಆಗಲ್ದ ಹಾಗೆ ನಾವು ಹಣ ಜಮಾ ಮಾಡಬೇಕಂದ್ರೆ ಟೈಮ್ ತಗೊಳುತ್ತೆ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ನಾವು ಕೂಡ ಸಹಕರಿಸಬೇಕು. ಇಲ್ಲಪ್ಪ ತಾಂತ್ರಿಕ ದೋಷ ಆಗಿದ್ರೆ ಅಲ್ಲಿ ನಮಗೆ ಸ್ಪೀಡಾಗಿ ಬರಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ತಾಂತ್ರಿಕ ದೋಷ ಆದರೆ ಮುಂದಿನ ಕಂತುಗಳು ಹಾಕಲಿಕ್ಕೆ ಮತ್ತೆ ಡಿಲೇ ಆಗುತ್ತೆ. ಹೀಗಾಗಿ ಸಮಾಧಾನವಾಗಿ ಹಣ ಹಾಕಲಿ, ಆದರೆ ಕಂಪ್ಲೀಟಾಗಿ ಪ್ರತಿ ತಿಂಗಳು ಕೂಡ ನಮಗೆ ಬರ್ತಕ್ಕಂತಹ ಹಣವನ್ನು ಸರಿಯಾದ ಟೈಮ್ಗೆ ಹಾಕಲಿ ಅನ್ನುವಂತಹ ಸೂಚನೆಯನ್ನು ಇಲ್ಲಿ ಒಂದು ಮಾಹಿತಿಯನ್ನು ಸರ್ಕಾರಕ್ಕೆ ಇಡೋಣ. ಸೊ ನೋಡಿ, ಇಷ್ಟು ನಿಮಗೆ ಅಪ್ಡೇಟ್ ಬಂದಿದೆ. ಇನ್ನು ಯಾವ ಜಿಲ್ಲೆಗಳಿಗೆ ಹಣ ಬರೋದಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಚಾಮರಾಜನಗರ, ಮೈಸೂರು, ಬೀದರ, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ ಈ ಒಂದು ಜಿಲ್ಲೆಗಳಿಗೆ ಇನ್ನೂ
ಕೂಡ ಹಣ ಬರೋದಿದೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದಿದ್ದರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆ ಒಂದು ಜಿಲ್ಲೆಗಳಲ್ಲಿ ಬಂದಿಲ್ಲ, ಅವ್ರಿಗೂ ಕೂಡ ಹಣ ಜಮಾ ಆಗ್ತಾ ಇದೆ. ಸೊ ನೋಡಿ, ನಮಗಂತೂ ಲೇಟೆಸ್ಟ್ ಆಗಿ ಇಷ್ಟು ಅಪ್ಡೇಟು ಸಿಕ್ಕಿತ್ತು. ಸೊ ನಿಮಗೆ ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಾಕು. ನಾನು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನಿಮಗೆ ಮೆಸೇಜ್ ಮುಖಾಂತರ ಕೂಡ ಒದಗಿಸ್ತೀನಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಲಿಸನ್ ಕಬಾಬಿಡಿ ಫ್ರೆಂಡ್ಸ್.